ಅಯ್ಯೋ 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 ಏನಪ್ಪ ನನ್ನ ತಲೆ ಮೇಲೆ ಟೈಲ್ಸ್ ಎತ್ತಾಕ್ಬಿಟ್ರೆ. ಅಂಕಲ್ ಯೋಚನೆ ಮಾಡ್ಬೇಡಿ, ಇದು ಟೈಲ್ಸ್ ಅಲ್ಲ, ನಿಮ್ಗೆ ಏನ್ ಆಗೋದು ಇಲ್ಲ. ಹೌದು ನೋಡಿ, ಇದು UV ಮಾರ್ಬಲ್ ಶೀಟು, ಟೈಲ್ಸ್ ತರನೇ ಇರುತ್ತೆ, ಆದ್ರೆ ಲೈಟ್ ವೇಟ್ ಆಗಿರುತ್ತೆ. ನಿಮ್ಗೇನೋ ಪೆಟ್ಟಾಯ್ತಾ? ಇಲ್ಲ ಇಲ್ಲ ಏನು ಆಗಿಲ್ಲ ತಾನೆ. ಇದು ನಮ್ಮ ಜಯಂ ಪಾಲಿಗ್ರಾನೈಟ್ಸ್ ಅವರ UV ಮಾರ್ಬಲ್ ಶೀಟು. ಇನ್ನ ಕಲೆಕ್ಷನ್ಸ್ ಇದೆ, ಬನ್ನಿ ತೋರಿಸ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರೆ ನಮ್ಮ ಅಂಕಲ್ ಮೇಲೆ ತಲೆ ಮೇಲೆ ಹೊತ್ತಾಕಿದ್ದು ನಾವು ಟೈಲ್ಸ್ ಅಲ್ಲ, ಅದೊಂದು UV ಮಾರ್ಬಲ್ ಶೀಟು. ಅದು ಕೂಡ ನಮ್ಮ ಜಯಂ ಪಾಲಿಗ್ರಾನೈಟ್ಸ್ ಸಿಗುತ್ತೆ. ಅಂಡ್ ಇದು ಏನು ಎತ್ತ ಇನ್ನ ಏನೇನ್ ಸಿಗುತ್ತೆ ಎಲ್ಲವನ್ನ ತಿಳ್ಕೊಳ್ಳೋಣ. ಬನ್ನಿ ಬನ್ನಿ. ನಂದಿನಿ ಮೇಡಮ್ ಇಲ್ಲೇ ಇದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಇವಾಗ ಸ್ಟಾರ್ಟಿಂಗ್ ಅಲ್ಲೇ ನಾವು ಒಂದು ತೋರಿಸಿದ್ವಿ ಶೀಟ್. ಓಕೆ, ಇದೇ ಶೀಟ್. ಅದು ನಮ್ಮ ಅಂಕಲ್ ತಲೆ ಮೇಲೆ ಹೊತ್ತಾಕಕ್ ಹೋದ್ವಿ. ಹೌದು ಸರ್. ಅಂಕಲ್ ಏನು ಆಗ್ಲೇ ಇಲ್ಲ. ಏನ್ ಶೀಟ್ ಇದು? ಇದು UV ಮಾರ್ಬಲ್ ಶೀಟ್ಸ್ ಸರ್. ಇದ್ರಲ್ಲಿ ನಿಮ್ಗೆ 100+ ಡಿಸೈನ್ಸ್ ಬರುತ್ತೆ. ಅದೇ ತರ HD ಡಿಸೈನ್ಸ್ ಇದ್ರಲ್ಲಿ ನಿಮ್ಗೆ ಎಲ್ಲಾನು ಕವರ್ ಆಗಿರುತ್ತೆ. ಇದು ನೀವು ನೋಡ್ಬೇಕಂತ ಹೇಳಿದ್ರೆ ಇದಕ್ಕೆ ಕಂಪನಿ ಕಡೆಯಿಂದ 15 ಇಯರ್ಸ್ ವ್ಯಾರಂಟಿ ಕೊಡ್ತೀವಿ. ಲೈಫ್ ಟೈಮ್ ನೋಡ್ಬೇಕಂತ ಹೇಳಿದ್ರೆ 30 to 40 ಇಯರ್ಸ್ ಇದಕ್ಕೆ ಬರುತ್ತೆ. 30 to 40 ಇಯರ್ಸ್. ಹೌದು ಸರ್. ಇದನ್ನ ಅಪ್ಲೈ ಮಾಡೋದು ಯಾವ ತರ? ಇದನ್ನ ನೋಡಿ ಸರ್, ಬ್ಯಾಕ್ ಸೈಡ್ ನಿಮ್ಗೆ ತುಂಬಾ ರಫ್ ಆಗಿ ಸರ್ಫೇಸ್ ಇರೋದ್ರಿಂದ ನೋಡಿ ಇಲ್ಲಿ ಜಸ್ಟ್ ಪ್ಲಾಸ್ಟಿಂಗ್ ಆಗಿದ್ರೆ ಸಾಕು ಸರ್. ಇದಕ್ಕೆ ಯಾವುದೇ ಪುಟ್ಟಿ, ಪೇಂಟ್, ಪ್ರೈಮರ್ ಅವಶ್ಯಕತೆ ಇರಲ್ಲ ಸರ್. ಏನು ಬೇಕಾಗಿಲ್ಲ, ಏನು ಅವಶ್ಯಕತೆ ಇಲ್ಲ ಸರ್. ಡೈರೆಕ್ಟ್ ಪ್ಲಾಸ್ಟಿಂಗ್ ಆಗಿದ್ರೆ ಸಾಕು. ಫಿಕ್ಸ್ ಮಾಡೋದು ಯಾವ ತರ? ಇದಕ್ಕೆ ಬಾಂಡೆಕ್ಸ್ ಮತ್ತೆ ನೈಲ್ ಫ್ರೀ ಅಂತ ಎರಡು ರೀತಿ ಗ್ಲೂ ಬರುತ್ತೆ ಸರ್. ಅದು ಹಾಕಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಬಹುದು. ಓಕೆ, ಇದನ್ನ ಒಂದ್ಸತಿ ಇನ್ಸ್ಟಾಲ್ ಮಾಡಿದ್ರೆ 30 ರಿಂದ 40 ವರ್ಷ ತಲೆ ಬಿಸಿ. ಹೌದು ಸರ್. ಓಕೆ, ಅಂದ್ರೆ ನಮ್ಮನೆ ಪೇಂಟೇ ಬೇಕಾಗಿಲ್ಲ. ನೀವು 10 ಸಲ ಪೇಂಟ್ ಹೊಡ್ಸಕ್ಕೆ ಇದು ಒಂದ್ಸಲ ಈ ಶೀಟ್ ಇನ್ಸ್ಟಾಲ್ ಮಾಡಿದ್ರೆ ಸಾಕು. 10 ಸತಿ ಪೇಂಟ್ ಮಾಡ್ಸೋದಕ್ಕೆ ನೋಡಿ, ಒಂದ್ ಮನೆಗೆ ಒಂದ್ಸತಿ ಪೇಂಟ್ ಮಾಡೋಕೆ 1 ಲಕ್ಷ ರೂಪಾಯಿ ಬೇಕು. ಅಂದ್ರೆ ಇಡೀ ಒಂದು 10 ಸತಿ ಮಾಡ್ಬೇಕಂದ್ರೆ 10 ಲಕ್ಷ ರೂಪಾಯಿ ಬೇಕು. ಬಟ್ ಒಂದ್ಸತಿ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ ಮನೆಗೆ ಇನ್ ಮುಂದೆ ಪೇಂಟೇ ಬೇಕಾಗಿಲ್ಲ. ಅಂದ್ರೆ ಆಲ್ಮೋಸ್ಟ್ 30 to 40 ಇಯರ್ಸ್ ವರೆಗೆ ಪೇಂಟ್ ಬೇಡ ಅಂತಾನೆ ಹೇಳ್ಬೋದು. ಎಷ್ಟು ವೆರೈಟಿ ಕೊಡ್ತೀರಾ ಮೇಡಮ್? ಇದ್ರಲ್ಲಿ ನಿಮಗೆ 100+ ಡಿಸೈನ್ಸ್ ಬರುತ್ತೆ. 100+ ಡಿಸೈನ್. ಒಂದು ಕೆಲಸ ಮಾಡಿ, ಫಸ್ಟ್ ನಮಗೆ ಇದ್ರ ವೆರೈಟಿ ತರಿಸಿ, ಅದಾದ್ಮೇಲೆ ಸುತ್ತಮುತ್ತಲು ಐಟಮ್ಸ್ ಗಳು ತುಂಬಿಕೊಂಡಿದೆ. ಇಂಟೀರಿಯರ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಿಮಗೆ 20 to 25 ಡಿಸೈನ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಎಷ್ಟು ಇರುತ್ತೆ ಅಂತ ನಾನು ಎಲ್ಲ ತಿಳಿಸ್ಕೊಡ್ತೀರಾ. ಫಸ್ಟ್ ಜಯಂ ಪಾಲಿಗ್ರಾನೈಟ್ಸ್ ಎಲ್ಲಿ ಬರುತ್ತೆ ಮೇಡಮ್? ಅಡ್ರೆಸ್ ಸರ್, ನಮ್ಮ ಜಯಂ ಪಾಲಿಗ್ರಾನೈಟ್ ಬಂದು ದೊಡ್ಡ ಬಾನಸವಾಡಿ, ರಾಮಮೂರ್ತಿ ನಗರ ಮೇನ್ ರೋಡ್ ಅಲ್ಲಿ ಬರುತ್ತೆ ಸರ್. ಸರಿ, ಸೂಪರ್. ಸರ್ ಬನ್ನಿ, ಒಂದ್ ಕಡೆಯಿಂದ ಎಲ್ಲ ನೋಡ್ಕೊಂಡ್ ಬರೋಣ. ಹೌದು ಸರ್, ಬನ್ನಿ ಸರ್. ಮೇಡಮ್, ಇದೇ ಬಾಣಸವಾಡಿ ಮೇನ್ ರೋಡ್ ಅಲ್ವಾ? ಹೌದು ಸರ್. ಓಕೆ, ಏನಿ ಲ್ಯಾಂಡ್ ಮಾರ್ಕ್ ಇಲ್ಲಿ ಏನಾದರೂ ಹತ್ರದಲ್ಲಿ ಲ್ಯಾಂಡ್ ಮಾರ್ಕ್? ಸರ್, ಲ್ಯಾಂಡ್ ಮಾರ್ಕ್ ನೋಡ್ಬೇಕಂತ ಹೇಳಿದ್ರೆ ಆಪೋಸಿಟ್ ಮೆಟ್ರೋ ಟೈಲ್ಸ್ ಆಪೋಸಿಟ್ ಅಲ್ಲೇ ಇದೆ ಸರ್. ಅದೇ ತರ ನಿಮಗೆ ಪಕ್ಕದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಜಾಕ್ವಾರ್ ಇದೆ, ಶೋರೂಮ್ ಇದೆ, ಬೆಲ್ ಸೆರಾಮಿಕ್ ಅಂತ ಟೈಲ್ಸ್ ಶಾಪ್ ಇದೆ. ಈ ಕಡೆ ನಿಮ್ಗೆ ಯಶಸ್ವಿನಿ ಟಿಂಬರ್ಸ್ ಇದೆ, ನಡುವೆ ನಮ್ ಶಾಪ್ ಇದೆ. ಸೂಪರ್. ಹೊರಗಡೆ ಏನ್ ತೋರಿಸ್ತಾ ಇದ್ದೀರಾ ಇಲ್ಲಿ? ಸರ್, ಇದು ಬಂದು ನಿಮ್ಗೆ ಎಕ್ಸ್ಟೀರಿಯರ್ ಪ್ಯಾನಲ್ಸ್ WPC ಅಲ್ಲಿ. ಇದಕ್ಕೆ ಬಂದು ನಮ್ ಕಂಪನಿ ಕಡೆಯಿಂದ 15 ಇಯರ್ಸ್ ವ್ಯಾರಂಟಿ ಕೊಡ್ತೀವಿ. ಏನೇ ಮಳೆ ಬಿದ್ರು, ಬಿಸಿಲು ಬಿದ್ರು ಏನು ಆಗಲ್ಲ, ಕಲರ್ ಶೇಡ್ ಆಗಲ್ಲ, ಡೆನ್ಸಿಟಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ನಾನು ಡೆಮೋ ತೋರಿಸ್ತೀನಿ, ಬನ್ನಿ. ಎಷ್ಟು ಕಲರ್ ಕೊಡ್ತೀರಾ ಇದರಲ್ಲಿ? ಸರ್, ಇದ್ರಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ. 4 ಕಲರ್. ಹೌದು. ಸೈಜ್ ಏನಿರುತ್ತೆ ಇದ್ರದ್ದು? ಸರ್, ಇದು ಸೈಜ್ ನೋಡ್ಬೇಕಂತ ಹೇಳಿದ್ರೆ ನಿಮ್ಗೆ 8.7 ಇಂಚಸ್ ಆಗಲ್ಲ, 9.6 ಫೀಟ್ ಲೆಂತ್ ಬರುತ್ತೆ ಸರ್. 9 ಫೀಟ್ ಬರುತ್ತಾ? ಹೌದು. ಹೊರಗಡೆ ಮಳೆ, ಬಿಸಿಲು, ಗಾಳಿ ಎಲ್ಲ ತಡೆಯುತ್ತೆ. ಏನ್ ಬಂದ್ರು ಏನು ಆಗಲ್ಲ ಸರ್. ನೋಡಿ, ಆಲ್ಮೋಸ್ಟ್ ನಾವು ಇದು 7 ಇಯರ್ಸ್ ಆಗಿದೆ ಹಾಕಿ. ಏನಾದ್ರೂ ಕಲರ್ ಶೇಡ್ ಆಗಿದೆ, ಬಿಟ್ಕೊಂಡ್ ಬಂದಿದ್ಯಾ ನೋಡಿ ಸರ್. 7 ವರ್ಷ ಆಯ್ತು ನೀವು ಹಾಕಿಟ್ಬಿಟ್ಟಿದ್ನ? ಏನು ತೊಂದ್ರೆ ಇಲ್ಲ. ಏನು ಇಲ್ಲ ಸರ್. ಬನ್ನಿ, ಒಳಗಡೆ ಹೊರಟೋಗ್ಬಿಡೋಣ. ತುಂಬಾ ಐಟಮ್ಸ್ ಗಳು ಹಾಕಿದೀರಾ. ಒಂದ್ ಕಡೆಯಿಂದ ಹೇಳ್ತಾ ನೀವು ನೋಡಿ, ನಮ್ಮ WPC ಪ್ಯಾನಲ್ಸ್. ಈ WPC ಪ್ಯಾನಲ್ಸ್ ಅಲ್ಲಿ ನೀವು ನೋಡ್ಬೇಕಂತ ಹೇಳಿದ್ರೆ ವೆರೈಟೀಸ್ ತುಂಬಾ 150 ಡಿಸೈನ್ಸ್ ಗಿಂತ ಹೆಚ್ಚು ಇದೆ. ಓಕೆ. ಇದ್ರಲ್ಲಿ ನಿಮ್ಗೆ ಗೋಲ್ಡ್ ಕಲರ್ಸ್, ಡಿಸೈನ್ಸ್, ಮತ್ತೆ ಇದ್ರಲ್ಲಿ 6.6 ಇಂಚಸ್ ಇಂದ ಹಿಡಿದು 1.10 ಫೀಟ್ ವರೆಗೂ ನಿಮ್ಗೆ ಸೈಜಸ್ ಇದೆ. ಇದ್ರಲ್ಲಿ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇವೆಲ್ಲ? WPC ಪ್ಯಾನಲ್ಸ್ ಎಲ್ಲ ನೀವು ನೋಡ್ಬೇಕಂತ ಹೇಳಿದ್ರೆ ನಿಮ್ಗೆ 45 ರೂಪಾಯಿ ಸ್ಕ್ವೇರ್ ಫೀಟ್ ಇಂದ ಶುರು ಆಗುತ್ತೆ. 45 ರೂಪೀಸ್ ಇಂದ ಇದೆ ಸರ್. ಓಕೆ, ಹಾಗೆ ಮುಂದೆ ಬಂದ್ಬಿಡೋಣ. ನೆಕ್ಸ್ಟ್ ಇದ್ರಲ್ಲಿ ನೋಡಿ, WPC ಅಲ್ಲಿ ನಿಮ್ಗೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ ನೀವೇ ನೋಡಬಹುದು. ಒಂದೊಂದ್ರಲ್ಲಿ ವುಡ್ ಫಿನಿಶಿಂಗ್ ಅಲ್ಲಿ ಬರುತ್ತೆ, ಸಣ್ಣ ವೇಯ್ಡ್ ಸ್ಟ್ರಿಪ್ ಬರುತ್ತೆ, ದಪ್ಪ ಬರುತ್ತೆ. ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ WPC. ಮೇಡಮ್, ಇದರಲ್ಲಿ ಸಾಲಿಡ್ ಬೇಕಂದ್ರೆ ಸಾಲಿಡ್ ಕೊಡ್ತೀರಾ ನಮಗೆ? ಒಳಗಡೆ ಎಲ್ಲ ಫಿಲ್ ಆಗಿರುವಂತದ್ದು ಇದೆ. ಸೊ ಎಲ್ಲ ಫಿಲ್ಡೇ ಅಲ್ವಾ ಇದೆ? ಹೌದು ಸರ್. ಇಲ್ಲಿ ನೋಡಿ ಸರ್, ಇದ್ರಲ್ಲಿ ನಿಮ್ಗೆ ಫ್ಲಾಟ್ ಪ್ಯಾನಲ್ಸ್ ಅಂತ ಬರುತ್ತೆ ಅಲ್ವಾ WPC ಅಲ್ಲೇ. ಇದ್ರಲ್ಲಿ ನಿಮ್ಗೆ ಗ್ರಾನೈಟ್ ಡಿಸೈನ್ಸ್, ಸೊ ತುಂಬಾ ಕಲೆಕ್ಷನ್ ಆಫ್ ಡಿಸೈನ್ಸ್ ಇದೆ WPC ಅಲ್ಲಿ ನಿಮ್ಗೆ. ಮೇಡಮ್, ಓಕೆನಾ? ಮುಂಚೆ ಇಲ್ಲೊಂದಿಷ್ಟು ಪ್ಯಾನಲ್ಸ್ ಇದೆ, ಇದೇನಿದು? ಸೊ ಇದು ನಿಮ್ಗೆ 3D ವಾಲ್ ಕ್ಲಾಡಿಂಗ್ ಪ್ಯಾನಲ್ಸ್ ಅಂತ ಸರ್. ಇದು ವಾಲ್ಗೂ ಯೂಸ್ ಮಾಡ್ಕೊಬಹುದು, ಸೀಲಿಂಗು ಯೂಸ್ ಮಾಡ್ಕೊಬಹುದು. ಇದು ನಿಮ್ಗೆ ವೆಯ್ಟ್ಲೆಸ್ ಆಗಿರುತ್ತೆ. ಅದೇ ತರ ಮೇಲೆ ಸೀಲಿಂಗ್ ಅನ್ಸೋಕೆ ಜಸ್ಟ್ ಗಮ್ ಹಾಕಿ ಇನ್ಸ್ಟಾಲ್ ಮಾಡಿದ್ರೆ ಸಾಕು. ಗಮ್ ಹಾಕಿದ್ರೆ ಸಾಕು. ಹೌದು, ನಿಮ್ಗೆ ಒಳ್ಳೆ ಇದು
3D ಲುಕ್ ಕೊಡುತ್ತೆ. 3D ಲುಕ್ ಕೊಡುತ್ತೆ, ಸೂಪರ್ ಆಗಿದೆ ಮೇಡಮ್. ನೆಕ್ಸ್ಟ್ ಮುಂದೆ ಈ ಕಡೆ ಒಂಚೂರು ಇದೆ, ನೆಕ್ಸ್ಟ್ ಇದು ನೋಡಿ, ಇದೆಲ್ಲ PVC ಪ್ಯಾನಲ್ಸ್. ಇದು PVC ಅಲ್ಲಿ ಫ್ಲಾಟ್ ಪ್ಯಾನಲ್ಸ್. ಇದರಲ್ಲಿ ನಿಮಗೆ ಫ್ಲವರ್ ಡಿಸೈನ್ಸ್, ವುಡ್ ಡಿಸೈನ್ಸ್ ಎಲ್ಲಾನು ಬರುತ್ತೆ. ಇದು ನಿಮಗೆ 1 ಫೀಟ್ ಗೆ 10 ಫೀಟ್ ಬರುತ್ತೆ ಸರ್. 1/10. ಹೌದು ಸರ್. ಇಲ್ಲ, ಇದು 15 ಇಂಚಸ್ ಬರುತ್ತೆ ಆಕ್ಚುಲಿ. ನಿಮಗೆ 1.25 ಫೀಟ್ ಗೆ 10 ಫೀಟ್ ಬರುತ್ತೆ. ದೊಡ್ಡದು ಬರುತ್ತಲ್ವಾ ಇದು ಆಕ್ಚುಲಿ? ಹೌದು ಸರ್, ಇದು ದೊಡ್ಡದು ಬರುತ್ತೆ. ಇದರಲ್ಲಿ ನಿಮಗೆ ಫ್ಲವರ್ ಡಿಸೈನ್ಸ್ ಬರುತ್ತೆ, ವುಡ್ ಡಿಸೈನ್ಸ್ ಬರುತ್ತೆ. ಅದೇ ತರ WPC ಪ್ಯಾನಲ್ಸ್ ಅಲ್ಲಿ ನೋಡಿ 2 ಗ್ರೂಪ್ ಪ್ಯಾನಲ್ಸ್ ಇದೆ. ಇವೆಲ್ಲ ವಾಲ್ ಕ್ಲಾಡಿಂಗ್ ಯೂಸ್ ಮಾಡ್ತಾರೆ. ಹೌದು, ವಾಲ್ಗೂ ಯೂಸ್ ಮಾಡ್ಕೊಬಹುದು, ಸೀಲಿಂಗ್ ಯೂಸ್ ಮಾಡ್ಕೊಬಹುದು. ಅದೇ ತರ ಹಿಡನ್ ಡೋರ್ಸ್ ಮಾಡಬಹುದು. ಪೂಜಾ ಮನೆ ಎಲ್ ಬೇಕಂದ್ರೆ ಪ್ರಾಡಕ್ಟ್ ಯೂಸ್ ಮಾಡ್ಕೊಬಹುದು. ಆಫೀಸ್, ಕಮರ್ಷಿಯಲ್ ಪ್ಲೇಸ್. ಸೊ ನೆಕ್ಸ್ಟ್ ಇದು ನೋಡಿ, ಇದು PU ಸ್ಟೋನ್ ಪ್ಯಾನಲ್ಸ್ ಅಂತ. ಈ PU ಸ್ಟೋನ್ ಪ್ಯಾನಲ್ಸ್ ಅಲ್ಲಿ ನಿಮಗೆ 8 ಡಿಸೈನ್ಸ್ ಬರುತ್ತೆ, 8+ ಡಿಸೈನ್ಸ್ ಬರುತ್ತೆ. ಈ ಥಿಕ್ನೆಸ್ ನೋಡ್ಬೇಕಂತ ಹೇಳಿದ್ರೆ ನಿಮಗೆ 50 mm ಥಿಕ್ನೆಸ್ ಬರುತ್ತೆ. 50 mm ಪ್ರೈಸ್ ಸಹ ನಿಮಗೆ ಮಾರ್ಕೆಟ್ ಇಂದ ಕಮ್ಮಿ ಪ್ರೈಸ್ ಅಲ್ಲೇ ಕೊಡ್ತೀವಿ. ಬಟ್ ನಿಮ್ಮ ಆಫೀಸ್ ಗಳಲ್ಲಿ, ಹಾಸ್ಪಿಟಲ್ ರಿಸೆಪ್ಷನ್ ಗಳಲ್ಲಿ ಒಂದ್ ವಾಲ್ ಗೆ ಇದು ನೀವು ಹೈಲೈಟ್ ಗೆ ಯೂಸ್ ಮಾಡ್ಕೊಬಹುದು. ಈ ಫೌಂಟೇನ್ ಎಲ್ಲ ಮಾಡ್ತಾರಲ್ಲ, ಖಂಡಿತ ಆ ಜಾಗದಲ್ಲೆಲ್ಲ ಬೆಸ್ಟ್ ಇರುತ್ತೆ. ಓಕೆ, ಸೊ ಇದನ್ನು ಸ್ಟೋನ್ ಪ್ಯಾನೆಲ್ ಅಲ್ವಾ ಇದು? ಹೌದು ಸರ್, ಇದನ್ನು ಸ್ಟೋನ್ ಪ್ಯಾನಲ್. ಸ್ವಲ್ಪ ಡಿಫರೆಂಟ್ ಆಗಿದೆ. ಇವೆಲ್ಲ ಏನ್ ಮೇಡಮ್ ಇದು? ಸೊ ಎಲ್ಲಾನು ಸ್ಟೋನ್ ಪ್ಯಾನಲ್ಸ್. ಎಲ್ಲ ಸ್ಟೋನ್ ಪ್ಯಾನಲ್ಸ್, ಬಟ್ ಇದು ಆಕ್ಚುअल ಸ್ಟೋನ್ ಅಲ್ಲ. ಸ್ಟೋನ್ ಅಲ್ಲ. ಓಕೆ, PU ಮಟೀರಿಯಲ್. ಓಕೆ, ನೋಡಿ ಇದಂತೂ ಸೇಮ್ ಲೆದರ್ ತರನೇ ಕಾಣ್ತಾ ಇದೆ. ಬೆಡ್ ಬ್ಯಾಕ್ ಸೈಡ್ ಅಲ್ಲಿ ಹಾಕಕ್ಕೆ ಚೆನ್ನಾಗಿರುತ್ತಲ್ಲ ನೋಡಿ. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ? ಸೊ ನೆಕ್ಸ್ಟ್ ಹಾಗೆ ನೋಡಿ, WPC ಅಲ್ಲಿ ನೋಡಿ ವೆರೈಟೀಸ್ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲ WPC ವೆರೈಟೀಸ್, ಎಲ್ಲಾನು WPC ವೆರೈಟೀಸ್. ಇದು ಚಾರ್ಕೋಲ್ಸ್ ಎಲ್ಲ ಕೊಡ್ತೀರಾ ಮೇಡಮ್ ಇದರಲ್ಲಿ? ಸೊ ಇದೆ ಚಾರ್ಕೋಲ್ ಪ್ಯಾನಲ್ಸ್, ಚಾರ್ಕೋಲ್ ಆಪ್ಷನ್ಸ್ ಕೊಡ್ತೀರಾ. ಇದೇನಿದು? ಸೊ ಸೇಮ್ 3D ವಾಲ್ ಕ್ಲಾಡಿಂಗ್ ಪ್ಯಾನಲ್ಸ್. ಅಲ್ಲಿ ನೋಡಿದ್ವಲ್ಲ ನಾವು. ಅದು ಹೌದು ಸರ್, ರೂಪಿಂಗ್ ಮತ್ತೆ ವಾಲ್ ಗೆ ಹಾಕೊಳ್ಳೋದಕ್ಕೆ. ಹೌದು. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಏನ್ ನೋಡ್ತಾ ಸೊ ಇದೀವಿ? ಇದು PVC ಪ್ಯಾನಲ್ಸ್. ಇವೆಲ್ಲ PVC ಪ್ಯಾನಲ್ಸ್. PVC ಪ್ಯಾನಲ್ಸ್ ಅಲ್ಲಿ ವೆರೈಟೀಸ್. ಇದ್ರಲ್ಲಿ ನಿಮಗೆ 50+ ಡಿಸೈನ್ಸ್ ಬರುತ್ತೆ ಸರ್. 50+ ಡಿಸೈನ್ಸ್. ಇದು UV ಮಾರ್ಬಲ್ ಶೀಟ್ ಅಲ್ವಾ? ಹೌದು ಸರ್. ಇದು ನಿಮಗೆ ಸೀಲಿಂಗ್, ವಾಲ್ ಎರಡು ಕಡೆ ಇದನ್ನು ಯೂಸ್ ಮಾಡ್ಕೊಬಹುದು. ಓಕೆ ಓಕೆ. ಸೊ ಇದು ಬ್ಯಾಂಬೂ ಚಾರ್ಕೋಲ್ ಪ್ಯಾನಲ್ಸ್ ಅಂತ. ಬ್ಯಾಂಬೂ ಚಾರ್ಕೋಲ್ ಪ್ಯಾನಲ್. ಹೌದು ಸರ್. ಓಕೆ ಓಕೆ. ಇದು ಸೈಜ್ ಏನು ಕೊಡ್ತೀರಾ ಇದರಲ್ಲಿ? ಸೈಜ್ ನಿಮಗೆ ಸೈಜ್ 4/8 ಬರುತ್ತೆ ಸರ್. ಓಕೆ, ಇಲ್ಲಿ ಕಟ್ ಮಾಡಿ ಹಾಕಿದೀರಾ, ಬಟ್ 4/8 ಮಾಡಿ ಕೊಡ್ತೀರಾ? ಡಿಸೈನ್ಸ್ ಹಾಕಿದೀವಿ. ಇಲ್ಲಿ ನೋಡಿ, ಇದು ಒಂದು ಫುಲ್ ಶೀಟ್ ಇಲ್ಲಿ ಹಾಕಿದೀವಿ ಗೋಲ್ಡ್ ಇದ್ರಲ್ಲಿ. ಇದು ಸಿಗುತ್ತಾ ನಿಮ್ಮ ಹತ್ರ? ಈ ತರ ಕನೆಕ್ಟ್ ಮಾಡ್ತೀವಲ್ಲ? ಹಾ, ಸಿಗುತ್ತೆ ಸರ್. ಕನೆಕ್ಟರ್ಸ್ ನಮ್ಮ ಹತ್ರ ಇರೋ ಎಲ್ಲ ಪ್ರಾಡಕ್ಟ್ ಅಕ್ಸೆಸರೀಸ್ ನಮ್ಮ ಹತ್ರನೇ ಸಿಗುತ್ತೆ. ಅಕ್ಸೆಸರೀಸ್ ನೀವೇ ಕೊಟ್ಬಿಡ್ತೀರಾ? ಹೌದು ಸರ್. ನೋಡಿ 3D ವಾಲ್ ಕ್ಲಾಡಿಂಗ್ ಪ್ಯಾನಲ್ಸ್ ಅಂತ ಹೇಳಿದೆ ಗೊತ್ತಾ? ಸೊ ಅದರಲ್ಲೂ ತುಂಬಾ ವೆರೈಟೀಸ್ ಇದೆ ನಿಮ್ಮ ಹತ್ರ. ಹೌದು ಸರ್. ನೋಡಿ ವೀಕ್ಷಕರೇ, ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಮೇಡಮ್ ಇದು ಏನ್ ಹೇಳ್ತಾರೆ? ಸರ್ ಇದು PVC ಮೆಟಲ್ ಪ್ಯಾನಲ್ಸ್ ಅಂತ ಸರ್. ಇದು ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ. ಇದ್ರಲ್ಲಿ ನಿಮಗೆ ಸೈಜ್ 15 ಇಂಚಸ್ ಗೆ 9-10 ಫೀಟ್ ಬರುತ್ತೆ ಸರ್. ಇದು ಎಲ್ಲ ಉದ್ದ ಜಾಸ್ತಿನೇ ಬಂದ್ಬಿಡುತ್ತೆ ನಿಮ್ದು. ಇದು ನೋಡಿ WPC ಪ್ಯಾನಲ್ಸ್ ಅಲ್ಲಿ ಈಗ ಹೊಸದಾಗಿ ಈ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಇದನ್ನ ಹೊಸ ಪ್ಯಾನಲ್. ಈ ನೋಡಿ ಇದ್ರಲ್ಲಿ ಕಲೆಕ್ಷನ್ಸ್ ಇದೆ, ಇಲ್ಲಿ ಇಡ್ತಾ ಇದೀನಿ ಸರ್. ಹಾಗೆ ನೋಡಿ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಒಳಗಡೆ ಎಲ್ಲ ಫುಲ್ ಇದು ಬರುತ್ತಲ್ಲ, ಇದು ಗೋಲ್ಡನ್. ಹೌದು ಸರ್, ಗೋಲ್ಡ್ ಇಂಟಿಗ್ರೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ಬೇಕು ಅಂತ ಹೇಳಿದ್ರೆ PVC ಪಾರ್ಟಿಷನ್ಸ್. PVC ಪಾರ್ಟಿಷನ್? ಹೌದು ಸರ್. ಈ ಪಾರ್ಟಿಷನ್ ಯೂಸ್ ಮಾಡಿ ನೀವು ಅರ್ಧ ಗಂಟೆಲಿ ಒಂದು ರೂಮೇ ಕ್ರಿಯೇಟ್ ಮಾಡ್ಕೊಬಹುದು. ಅರ್ಧ ಗಂಟೆಲಿ ಒಂದು ರೂಮ್ ಮಾಡಬಹುದಾ? ಯಾವುದೇ ಬೇಕಾಗಿಲ್ಲ, ಪ್ಲೈವುಡ್ ಬೇಕಾಗಿಲ್ಲ, ಯಾವುದೇ ಅವಶ್ಯಕತೆ ಇಲ್ಲ ಇದು ಮಾಡಕ್ಕೆ. ಓಕೆ, ಸೊ ವೀಕ್ಷಕರೇ ನೋಡಬಹುದು, ಇಂಟರ್ಲಾಕ್ ಆಗಿದೆ ನೋಡಿ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಅರ್ಧ ಗಂಟೆಲಿ ಒಂದು ರೂಮ್ ಅನ್ನ ಕ್ರಿಯೇಟ್ ಮಾಡಬಹುದಂತೆ ಮೇಡಮ್. ಇದು ನಿಜವಾಗ್ಲೂ ಮಾಡಬಹುದಾ? ನೀವು ಮಾಡಬಹುದು ಅಂತ ಹೇಳಿ ತುಂಬಾ ಹೆಂಗಿರುತ್ತೆ ಅಂತ ಇಲ್ಲ ನೋಡಿ. ಹೊಡೆದ್ರು ಏನಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ಗಟ್ಟಿ ಬರುತ್ತೆ ಇದು. ಹೌದು ಸರ್. ಅರ್ಧ ಗಂಟೆಲಿ ಕ್ರಿಯೇಟ್ ಮಾಡಿದ್ರು ಕೂಡ ವೀಕ್ಷಕರೇ. ಇವಾಗ ನೀವು ಒಂದು ಆಫೀಸ್ ತಗೊಂಡಿದ್ದೀರಾ, ಒಂದು ಶೆಡ್ ತರ ಹಾಕೊಂಡು, ಅಂತ ಪ್ಲೇಸ್ ಗಳಲ್ಲಿ ಇದು ನೀವು ಆಫೀಸ್ ಕ್ಯಾಬಿನೆಟ್ ಆಗಿ ಯೂಸ್ ಮಾಡ್ಕೊಬಹುದು. ಹೋಟೆಲ್ ಗಳಲ್ಲಿ ಒಂದು ರೂಮ್ ತರ ಕ್ರಿಯೇಟ್ ಮಾಡ್ಕೊಬಹುದು. ಇಂಟರ್ಲಾಕಿಂಗ್ ಬರುತ್ತೆ ಇದು ಆಕ್ಚುಲಿ. ಹೌದು ಸರ್, ಇದು ಇಂಟರ್ಲಾಕ್ ಸಿಸ್ಟಮ್. ಅದೇ ತರ ಈ ಪ್ರಾಡಕ್ಟ್ ನೀವು 100% ರಿಯೂಸಬಲ್ ಮಾಡಬಹುದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಈಸಿಯಾಗಿ ಶಿಫ್ಟ್ ಮಾಡ್ಕೊಬಹುದು. ಕಲರ್ ಎಷ್ಟು ಕೊಡ್ತೀರಾ ಇದರಲ್ಲಿ ನಮಗೆ? ಸರ್ ಇದರಲ್ಲಿ ನಿಮಗೆ 6 ಕಲರ್ಸ್ ಬರುತ್ತೆ ಸರ್. 6 ಕಲರ್ ಬರುತ್ತೆ. ಹೌದು. ಈ ಕಾರ್ನರ್ಸ್ ಎಲ್ಲ ನೀವೇ ಕೊಡ್ತೀರಾ ಮೇಡಮ್? ಎಲ್ಲಾನು ನಮ್ಮ ಹತ್ರನೇ ಸಿಗುತ್ತೆ ಸರ್. ಅದೇ ತರ ಈ PVC ಗೆ ಪಾರ್ಟಿಷನ್ ಮಾಡಿದ್ಮೇಲೆ ನೋಡಿ, ವಿಂಡೋ ಹಾಕೊಬಹುದು, ಡೋರ್ಸ್ ಹಾಕೊಬಹುದು. ನಾವು ಇಲ್ಲಿ ಸುಮ್ನೆ ಇದನ್ನ ಒಂದು ತೋರಿಸಬೇಕು ಅನ್ನೋದ್ರಿಂದ ಡೋರ್ ಹಾಕಿಲ್ಲ. ನೀವು ಮನೆಗಳಿಗೆ ಹಾಕೋದಿದ್ರೆ, ಆಫೀಸ್ ಗಳಿಗೆ ಹಾಕೋದಿದ್ರೆ ಡೋರು ಸಹ ಯೂಸ್ ಮಾಡ್ಕೊಬಹುದು. ಖಂಡಿತ ಸರ್. ಸೂಪರ್. ಬನ್ನಿ ಮೇಡಮ್ ನೆಕ್ಸ್ಟ್. ಸರ್ ನೆಕ್ಸ್ಟ್ ಇದು ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಹೇಳಿದೆ ಗೊತ್ತಾ? ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಅಲ್ಲಿ ನಿಮಗೆ 4 ಕಲರ್ಸ್ ಇದೆ ಅಂತ. ನಿಮ್ಗೆ ಅದು ಡೆನ್ಸಿಟಿ ತೋರಿಸ್ತೀನಿ ನೋಡಿ. ಎಕ್ಸ್ಟೀರಿಯರ್ ಪ್ಯಾನಲ್ ನಿಮ್ಗೆ ಡೆನ್ಸಿಟಿ ತೋರಿಸ್ತೀನಿ ಅಂತ ನೋಡಿ ಸರ್. ಎಷ್ಟು ಸ್ಟ್ರಾಂಗ್ ಆಗಿದೆ. ಇದು ಹಾಕಿದ್ರು ಏನೂ ಆಗಲ್ಲ, ಎಲ್ಲೂ ಮುರಿಯಲ್ಲ ಸರ್. ನೋಡಿ, ಇದ್ರ ಮೇಲೆ ನಡೆದ್ರು ನಿಂತ್ರು ಏನೂ ಆಗಲ್ಲ ಸರ್. ತುಂಬಾ ಸ್ಟ್ರಾಂಗ್ ಇದೆ. ಹೌದು ಸರ್. ಎಕ್ಸ್ಟೀರಿಯರ್ ಗೆ ಹೇಳಿ ಮಾಡಿಸ್ತಾ ಇರುವಂತ ಪ್ರಾಡಕ್ಟ್ ಇದೆ. ಹೌದು. ಅದೇ ತರ ನಿಮಗೆ ಮಾರ್ಕೆಟ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ನಮ್ಮ ಹತ್ರ ಸಿಗುತ್ತೆ. ನೀವು ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ವಿಚಾರಿಸ್ಬಿಟ್ಟು ನಮ್ಮ ಹತ್ರ ತಗೊಬಹುದು. ಈ ಪ್ರಾಡಕ್ಟ್ WPC ಪ್ಯಾನಲ್ಸ್ ಅಲ್ಲಿ ವೆರೈಟಿ ನೋಡಬಹುದು. ಅದೇ ತರ 3D ಪ್ಯಾನಲ್ಸ್ ಹೇಳಿದೆ ಗೊತ್ತಾ? ಅದ್ರಲ್ಲಿ ನೋಡಿ ಸರ್, ಕಲೆಕ್ಷನ್ಸ್ ಇಲ್ಲಿ ಇಟ್ಟಿದ್ದೀವಿ ಸುಮ್ಮನೆ. 2x2 ಅಲ್ವಾ ಮೇಡಮ್? ಹೌದು ಸರ್, ಇದು 2x2. ಓಕೆ ನೋಡಿ. ನೆಕ್ಸ್ಟ್ ಇದು ನಿಮ್ಗೆ ನೋಡಿ ಗ್ಲಾಸ್ ಟೈಲ್ಸ್. ಇದು ವಾಲ್ಗೂ ಸಹ ಯೂಸ್ ಮಾಡ್ಕೊಬಹುದು, ಸೀಲಿಂಗು ಮಾಡ್ಕೊಬಹುದು. ಇದು ಕಸ್ಟಮರ್ಸ್ ಇನ್ಸ್ಟಾಲ್ ಮಾಡ್ಕೊಬಹುದು, ಯಾಕಂದ್ರೆ ಇದ್ರಲ್ಲೇ ಗಮ್ ಇರುತ್ತೆ. ಜಸ್ಟ್ ಸ್ಟಿಕ್ಕರ್ ರಿಮೂವ್ ಮಾಡಿ ಅಂಟಿಸಿದ್ರೆ ಸಾಕು ಸರ್. ಈ ಕ್ರಾಕರಿ ಯೂನಿಟ್ ಗೆ ಹಾಕಲಕ್ಕೆ ಚೆನ್ನಾಗಿರುತ್ತೆ. ಹೌದು ಸರ್, ಹಾಕೋಬಹುದು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿರೋದೆಲ್ಲ ಕೊಟ್ಟಿದ್ದಾರೆ. ಡಿಸೈನ್ಸ್ ತುಂಬಾ ಅವೈಲೇಬಲ್ ಇದೆ ಮೇಡಮ್. ಈ ಗ್ಲಾಸ್ ಟೈಲ್ಸ್ ಅಲ್ಲಿ ಎಷ್ಟು ವೆರೈಟೀಸ್ ಅವೈಲೇಬಲ್ ಇದೆ ಮೇಡಮ್? 20+ ಡಿಸೈನ್ಸ್. 20+ ಡಿಸೈನ್ಸ್ ವೀಕ್ಷಕರೇ ನೋಡಬಹುದು. ಬ್ರಿಕ್ ಬೇಕಂತಂದ್ರೆ ಬ್ರಿಕ್, ಕ್ರಾಸ್ ಎಲ್ಲದೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ವೆರೈಟೀಸ್ ಇದೆ. ಕಲರ್ಸ್ ಆಪ್ಷನ್ಸ್ ಇದೆ. ಗೋಲ್ಡ್ ಕಲರ್, ಕಾಪರ್ ಕಲರ್, ಸಿಲ್ವರ್ ಕಲರ್ ಅಂತ ಕಲರ್ ಆಪ್ಷನ್ಸ್ ಎಲ್ಲ ಕೊಡ್ತೀರಲ್ವಾ? ಹೌದು ಸರ್. ಇದು 1x1 ಇದು ಸೈಜ್ ನಿಮ್ಗೆ 1x1. ಹೌದು ಸರ್. ಇದು ನಿಮ್ಗೆ ಬೀಡಿಂಗ್ಸ್ ಯಾವ ಸೈಜ್ ಇಂದ ಬರುತ್ತೆ ಅಂತ. ಇವಾಗ WPC ಹಾಕೋದ್ರು ಪ್ಯಾನಲ್ಸ್, ಯಾವ ಪ್ಯಾನಲ್ಸ್ ಹಾಕಿದ್ರು ಬೀಡಿಂಗ್ಸ್ ನಿಮ್ಗೆ ಈ ಸೈಜ್ ಅಲ್ಲಿ ಇರುತ್ತೆ ಸರ್. ಓಕೆ ಓಕೆ.
ನೆಕ್ಸ್ಟ್ ಮೇಡಮ್ ಸರ್ 3D ವಾಲ್ ಪ್ಲಾಟಿಂಗ್ಸ್ ಅಲ್ಲಿ ಡಿಸೈನ್ಸ್ ನೋಡಿ ನಿಮ್ಗೆ ಯಾವಾಗ ಹೇಳಿದೆ ಇದ್ರಲ್ಲಿ ನಿಮ್ಗೆ 50+ ಡಿಸೈನ್ಸ್ ಬರುತ್ತೆ ಸರ್. ಓಕೆ 50+ ಡಿಸೈನ್ಸ್. ಹೌದು ಅದ್ರಲ್ಲೇ ನೋಡಿ ಡಿಸೈನ್ಸ್ ಇಲ್ಲೊಂದು ಈ ಪ್ಯಾಟರ್ನ್ಸ್ ಈ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಓಕೆ ಅಂಡ್ ಮೇಲ್ಗಡೆ ಇದೇನ್ ಹಾಕಿದೀರಾ ನೀವು? ಸರ್ ಇದು ನಿಮ್ಗೆ PVC ಪ್ಯಾನಲ್ಸ್ PVC ಅಲ್ಲೇ ಹಾಕಿರೋದು ಸರ್. PVC ಪ್ಯಾನಲ್ಸ್. ಹೌದು ಫ್ಲಾಟ್ ಪ್ಯಾನಲ್ಸ್ ಅಂತ ಹೇಳಿದೆ ಗೊತ್ತಾ, ಅದ್ರಲ್ಲೇ ಇಲ್ಲಿ ಸೀಲಿಂಗ್ ಹಾಕಿದೀವಿ. ಇದನ್ನ ನೀವು ವಾಲ್ ಗೂ ಸಹ ಯೂಸ್ ಮಾಡ್ಕೊಬಹುದು, ಅಲ್ಲಿ ಡಿಸ್ಪ್ಲೇ ವಾಲ್ ಅಲ್ಲೂ ಇದೆ. ವಾಲ್ ಗೂ ಮಾಡಿಬೋದಾ? ಹೌದು ಸರ್. ಇದು WPC ಅಲ್ಲಿ ಒಂದ್ ಪ್ಯಾಟರ್ನ್ ಹತ್ರ ಹಾಕಿ ಗೋಲ್ಡ್ ಡಿಸೈನ್ ಅಲ್ಲಿ ಮಾಡಿದೀವಿ. ಕಂಪ್ಲೀಟ್ ಒಂದು ವಾಲ್. ಹೌದು ಸರ್ ಕಂಪ್ಲೀಟ್. ಓಕೆ ಓಕೆ ಬನ್ನಿ ನಿಮ್ಮ ಆಫೀಸ್ ಒಳಗಡೆ ಹೋಗೋಣ, ಯಾವ ರೀತಿ ಯುಟಿಲೈಸೇಷನ್ ಮಾಡಿದೀರಾ ನೋಡೋಣ. ಸೊ ಇದು ನಮ್ಮ WPC ಪ್ಯಾನಲ್ಸ್ ಅಲ್ಲಿ ಗ್ಲಿಟರ್ ಪ್ಯಾಟರ್ನ್ಸ್ ಯೂಸ್ ಮಾಡಿ ಇಲ್ಲಿ ಮಾಡಿದೀವಿ. ಇಲ್ಲಿ WPC ವೆರೈಟೀಸ್ ಅಲ್ಲಿ ಇದನ್ನು ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ WPC ಪ್ಯಾನಲ್ಸ್. ಅದೇ ತರ ಸಾಫ್ಟ್ ಸೀಲಿಂಗ್ ಪ್ಯಾನಲ್ಸ್ ಅಲ್ಲೂ ಇದೆ ಸರ್. ಸಾಫ್ಟ್ ಅಲ್ವಾ ಅದು? ಹೌದು ನೋಡಿ ನಮ್ಮ ಗ್ಲಿಟರ್ ಪ್ಯಾನಲ್ಸ್ ಎಲ್ಲ ಹಾಕಿ ಯಾವ ರೀತಿ ಕಿಚನ್ ಕ್ಯಾಬಿನೆಟ್ಸ್ ಟೇಬಲ್ ಎಲ್ಲ ಯಾವ್ದು ಬೇಕಂದ್ರೂ ಮಾಡ್ಕೊಬಹುದು. ಸೊ ಹಾಗೆ ನಮ್ಮ ಆಫೀಸ್ ನೋಡಿ ಸರ್ ಕಂಪ್ಲೀಟ್ ಒಂದು ಆಫೀಸ್ ನೀವು ಈ ತರ ಮಾಡ್ಕೊಬಹುದು. ಓ ಇಡೀ ಆಫೀಸ್ಗೂ ಇದನ್ನೇ ಕವರೇಜ್ ಮಾಡಿಬಿಟ್ಟಿದ್ದೀರಾ ನೀವು? ಹೌದು ಸರ್. ಓಕೆ ಟೇಬಲ್ ಸಹ ನೋಡಿ ಟೇಬಲ್ ಇದರಲ್ಲೇ ಮಾಡಿರೋದು? ಹೌದು ಸರ್. ನೋಡಿ ವೀಕ್ಷಕರೇ ವಾವ್. ಸೊ ಅಂದ್ರೆ ನಮ್ಮ ಮನೆ ಡೋರ್ ಇಂದ ಹಿಡಿದು ಕಿಚನ್ ಇಂದ ಹಿಡಿದು ಟೇಬಲ್ ಹಿಡಿದು ಎಲ್ಲ ಇದ್ರಲ್ಲೇ ಎಲ್ಲ ಮಾಡಬಹುದು. ಕಡೆ ಪಾಲಿಗ್ರಾನೈಟ್ ಅಲ್ಲೇ ಮಾಡ್ಕೊಬಹುದು. ನಮ್ಮ WPC ಇವಾಗ ಪಾಲಿಗ್ರಾನೈಟ್ ಅಲ್ಲೇ ನೋಡಿ ನಿಮಗೆ ಸ್ಟೋನ್ ಪ್ಯಾಟರ್ನ್ಸ್ ಅಂತ ಬರುತ್ತೆ. ಸ್ಟೋನ್ ಪ್ಯಾಟರ್ನ್ಸ್. ಹೌದು ನೀವು ಇದು ಮುಟ್ಟಿದಾಗ ನೋಡಿ ನಿಮಗೆ ಸ್ಟೋನ್ ಹಾಕಿರೋ ತರ ಸ್ಟೋನ್ ಫೀಲ್ ಆಗುತ್ತೆ ಮೇಡಂ ಇದು. ಓಕೆ ಓಕೆ ಓಕೆ. ಇದರಲ್ಲಿ ನಿಮಗೆ ನೋಡಬೇಕಂತ ಹೇಳಿದ್ರೆ ಇದರಲ್ಲಿ ಒಂದು 15+ ಡಿಸೈನ್ಸ್ ಬರುತ್ತೆ. ಸ್ಟೋನ್ ಅಲ್ಲಿ 15 ಇದೆಯಾ? 15+ ಡಿಸೈನ್ಸ್ ಬರುತ್ತೆ. ಇವೆಲ್ಲ ಸ್ಟೋನ್ ಅಲ್ಲೇ ಮಾಡಿರೋದು? ಎಲ್ಲಾನು ಸ್ಟೋನ್ ಅಲ್ಲೇ ಮಾಡಿದೀವಿ ಡಿಸ್ಪ್ಲೇಗೆ. ಅದೇ ತರ ರಾಫ್ಟರ್ ಡಿಸೈನ್ಸ್ ಬರುತ್ತೆ ಶೀಟ್ಸ್ ಅಲ್ಲೇ ನಿಮಗೆ. ಓಕೆ ಸೊ ಕಸ್ಟಮರ್ ಲಾಂಚ್ ಅನ್ನ ಫುಲ್ ಕವರ್ ಮಾಡಿಬಿಟ್ಟಿದ್ದೀರಾ ಇದರಲ್ಲೇ ಅಲ್ವಾ? ಹೌದು ಸರ್. ಓಕೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಿಮಗೆ ಗೊತ್ತಿರೋ ತರ ನೋಡಿ ವೆರೈಟೀಸ್ WPC ಪಾಲಿಗ್ರಾನೈಟ್ ಅಲ್ಲಿ ಹೇಳಿದೆ ಗೊತ್ತಾ, ಇದು ನಮ್ಮ ಹತ್ರ ಸ್ಟಾರ್ಟಿಂಗ್ ಇಂದ ಇರೋ ಪ್ಯಾಟರ್ನ್ಸ್. ಮುಂಚೆಯಿಂದ ಇರೋದು ಇದು. ಇದು ಇಟಾಲಿಯನ್ ಗ್ರಾನೈಟ್ ಡಿಸೈನ್ಸ್. ಅದೇ ತರ ಇಲ್ಲಿ ನಾವು ಗ್ಲಿಟರ್ ಪ್ಯಾಟರ್ನ್ಸ್ ಇಟ್ಟು ಅಲ್ಲಿ ಡಿಸ್ಪ್ಲೇ ಮಾಡಿದೀವಿ ಕಿಚನ್ ಕ್ಯಾಬಿನೆಟ್. ಇಲ್ಲಿಗೆ ನಿಮ್ಗೆ ಡಿಸೈನ್ಸ್ ಹಾಕಿ ಒಂದು ವಾಲ್ ಕ್ರಿಯೇಟ್ ಮಾಡಿದೀವಿ ನೋಡಬಹುದು. HD ಫಿನಿಶಸ್ ಅಲ್ವಾ? ಹೌದು ಸರ್ HD ಫಿನಿಶ್. ಗ್ಲಿಟರ್ ಪ್ಲಸ್ HD. ಹೌದು ಸರ್. ನೋಡಿ ವೀಕ್ಷಕರೇ ಕಂಪ್ಲೀಟ್ ಇಲ್ಲ ಮೆಟಾಲಿಕ್ ಇರಬಹುದು. ಹೌದು. ಮತ್ತೆ ನಿಮ್ಗೆ ಟಿವಿ ಯೂನಿಟ್ ಸಹ ಯೂಸ್ ಮಾಡ್ಕೊಬಹುದು WPC ಪ್ಯಾನಲ್ಸ್ ಹಾಕಿ. ಬ್ಯಾಕ್ ಸೈಡ್ ಅಲ್ಲಿ ನೀವು ಪಾಲಿಗ್ರಾನೈಟ್ ಶೀಟ್ಸ್ WPC ಪ್ಯಾನಲ್ಸ್ ಹಾಕಿ ಮಾಡಬಹುದು. ಇದು ಸ್ಟಿಕ್ಕರ್ಸ್. ಸೊ ಇದು UV ಸ್ಟಿಕ್ಕರ್ಸ್. ತುಂಬಾ ಜನ ಕಸ್ಟಮರ್ಸ್ ನಮ್ಗೆ ಸ್ಟಿಕ್ಕರ್ ಟೈಪ್ ಅಲ್ಲಿ ಬೇಕು ಅಂತ ತುಂಬಾ ಕೇಳ್ತಾ ಇದ್ರು. ಇವಾಗ ಇದ್ರಲ್ಲೂ ನಾವು ಸ್ಟಾಕ್ ಮಾಡಿದೀವಿ. ಇದ್ರಲ್ಲಿ ನಿಮ್ಗೆ 50+ ಡಿಸೈನ್ಸ್ ಬರುತ್ತೆ. ಇದನ್ನ ನೋಡಿ ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿ. ಜಸ್ಟ್ ರಿಮೂವ್ ಮಾಡೋದು ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಬಹುದು. ಇದು 10x4 ಬರುತ್ತೆ ಸರ್. ಸೆಲ್ಫ್ ಅಡೇಸಿವ್ ಇರುತ್ತೆ ಇದು. ಹೌದು ಸರ್. ಅಂದ್ರೆ DIY ನಾವೇ ಮಾಡ್ಬಿಡಬಹುದು. ನೀವೇ ಮಾಡ್ಕೊಬಹುದು ಸರ್. ಎಷ್ಟು ವೆರೈಟಿ ಕೊಡ್ತೀರಾ ಇದರಲ್ಲಿ? ಇದರಲ್ಲಿ ನಿಮಗೆ 50+ ಡಿಸೈನ್ಸ್ ಬರುತ್ತೆ. ಇದರಲ್ಲಿ ನೀವು ಇನ್ನೊಂದು ಹೇಳ್ಬೇಕು ಅಂತ ಸೈಜ್ ನೋಡ್ಬೇಕು ಅಂತ ಹೇಳಿದ್ರೆ 10x4 ಬರುತ್ತೆ ಸರ್. 10x4? ಹೌದು ಸರ್ 10x4. ಮತ್ತೆ ಇನ್ನೊಂದು PVC ಸ್ಟಿಕ್ಕರ್ಸ್ ಅಂತ ಬರುತ್ತೆ. PVC ಸ್ಟಿಕ್ಕರ್ಸ್? ಹೌದು ಈ PVC ಸ್ಟಿಕ್ಕರ್ಸ್ ಬಂದು ನೀವು ಕಿಚನ್ ಕ್ಯಾಬಿನೆಟ್ ಗಳಿಗೆ ವಾಲ್ಗೂ ಸಹ ಎಲ್ಲ ಕಡೆ ಯೂಸ್ ಮಾಡ್ಕೊಬಹುದು. ಇದ್ರಲ್ಲಿ ನಿಮಗೆ 3 ಕಲರ್ಸ್ ಬರುತ್ತೆ, ಕಾಪರ್, ಗೋಲ್ಡ್ ಮತ್ತೆ ಸಿಲ್ವರ್ ಕಲರ್ ಅಂತ ಬರುತ್ತೆ. ಅದೇ ತರ ಬ್ಲಾಕ್ ಅಂಡ್ ಸಿಲ್ವರ್ ಇದೆ, ಗೋಲ್ಡ್ ಅಂಡ್ ಸಿಲ್ವರ್ ಇದಿದೆ, ಬ್ಲಾಕ್ ಅಂಡ್ ಗೋಲ್ಡ್. ಸೈಜ್ ಏನಿದ್ರದ್ದು? ಇದು 2 ಫೀಟ್ ಗೆ 3 ಮೀಟರ್ಸ್ ಬರುತ್ತೆ ಸೈಜ್. 3 ಮೀಟರ್ ಬರುತ್ತೆ ಇದು? 3 ಮೀಟರ್ ಬರುತ್ತೆ. ಓಕೆ ವೀಕ್ಷಕರೇ ತೋರಿಸ್ಬಿಡೋಣ ಮೇಡಮ್ ಒಂದ್ಸತಿ. ಇದು ಸ್ಟಿಕ್ಕರ್ ಅಲ್ವಾ ಮೇಡಮ್ ಇದು? ಹೌದು ಸರ್ ಸ್ಟಿಕ್ಕರ್. ಜಸ್ಟ್ ಇದನ್ನು ಗಮ್ ಹಾಕಿ ಅವರೇ ಇದು ಮಾಡಿ ಹಾಕೋಬಹುದು. ಸೂಪರ್ ಆಗಿ ಹೇಳಿದ್ರೆ. ಇವೆಲ್ಲ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದು? ಸೊ ಇದೆಲ್ಲ ನಿಮ್ಗೆ 35 ರೂಪೀಸ್ ಇಂದ ಶುರು ಆಗುತ್ತೆ. 35 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಶುರು ಆಗುತ್ತೆ. ನೋಡಿ ವೀಕ್ಷಕರೇ ಆಫೀಸ್ ಅಲ್ಲೂ ಕೂಡ ನೀಟ್ ಆಗಿ ಎಲ್ಲ ಫಿನಿಶಿಂಗ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅಂಡ್ ಫ್ಲೋರಿಂಗ್ ಕೊಡ್ತೀರಾ ಏನಾದ್ರು? ಸೊ ಫ್ಲೋರಿಂಗ್ SPC ಫ್ಲೋರಿಂಗ್ ಸರ್. ಈ SPC ಫ್ಲೋರಿಂಗ್ ಅಲ್ಲಿ ನಿಮ್ಗೆ 6 ವೆರೈಟೀಸ್ ಬರುತ್ತೆ. ಇದು ನಿಮ್ಗೆ ನೀರ್ ಹಾಕಿ ತೊಳೆದ್ರುನು ದಿನ ಬೆಂಕಿ ಬಿದ್ರೂ ಏನು ಆಗಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ಲ ಅಂತ ಆಗಿರುತ್ತೆ. ಯಾಕಂದ್ರೆ ಇದು ನೋಡಿ ಆಲ್ಮೋಸ್ಟ್ 7 ಇಯರ್ಸ್ ಆಗ್ತಾ ಇದೆ ಹಾಕಿ. ಎಲ್ಲೂ ಬಿಟ್ಕೊಂಡ್ ಬರೋದಾಗ್ಲಿ ಕಲರ್ ಶೇಡಿಂಗ್ ಆಗ್ಲಿ ಏನು ಆಗಿಲ್ಲ ಸರ್. ಓಕೆ ಸೊ ಫ್ಲೋರಿಂಗ್ ಆಪ್ಷನ್ಸ್ ಕೂಡ ನಿಮ್ಮ ಹತ್ರ ಸಿಗುತ್ತೆ. ಖಂಡಿತ ಸರ್. ನೀವು ಜಯಂ ಪಾಲಿಗ್ರಾನೈಟ್ ಗೆ ಬಂದಾಗ ನೀವು ಒಂದ್ ಕಡೆ ಸೀಲಿಂಗ್ ಹೋಗ್ಬೇಕು, ಒಂದ್ ಕಡೆ ಫ್ಲೋರಿಂಗ್ ಹೋಗ್ಬೇಕು ಅಂತ ಇಂಟೀರಿಯರ್ ಅಂತ ಬಂದ್ರೆ ನೀವು ಎಲ್ಲಾ ಪ್ರಾಡಕ್ಟ್ ನಮ್ಮ ಹತ್ರ ಒಂದೇ ಕಡೆ ಸಿಗುತ್ತೆ. ಎಲ್ಲ ಒಂದೇ ಕಡೆ. ಓಕೆ ಯೂಶುವಲಿ ಯಾರಾದ್ರೂ ಬರಬೇಕು ಅಂತಂದ್ರೆ ಸೊ ಟೈಮಿಂಗ್ಸ್ ಏನಿರುತ್ತೆ ಮೇಡಮ್? ಸರ್ ನಮ್ಮ ಶಾಪ್ ಟೈಮಿಂಗ್ಸ್ ನೋಡ್ಬೇಕು ಅಂತ ಹೇಳಿದ್ರೆ ಮಾರ್ನಿಂಗ್ 9:30 ಇಂದ ಈವ್ನಿಂಗ್ 7 o'clock ವರೆಗೂ ಇರುತ್ತೆ ಸರ್. ಸಂಡೇಸ್ ಓಪನ್ ಇರ್ತೀರಾ ನೀವು? ಸಂಡೇಸ್ ಓಪನ್ ಇರುತ್ತೆ ಸರ್. ಸೊ ಆಲ್ವೇಸ್ ಓಪನ್ ಇರುತ್ತೆ. ವರ್ಷದಲ್ಲಿ 65 ದಿವಸನೂ ಓಪನ್ ಇರುತ್ತೆ. ಆದ್ರೆ ಸಂಡೇಸ್ ಮಾತ್ರ ಹಾಫ್ ಡೇ ಇರುತ್ತೆ. ಮಾರ್ನಿಂಗ್ 9:30 ಇಂದ 2 o'clock ವರೆಗೂ ಇರುತ್ತೆ. ಓಕೆ ಒಂದೆರಡು ಕ್ವಶನ್ಸ್ ಇದೆ ಹಾಗೆ ಬನ್ನಿ ನನ್ನ ಜೊತೆಲಿ. ಸೊ ಯಾರಾದ್ರೂ ಬೇಕು ನಮ್ಗೆ ಮಟೀರಿಯಲ್ ಅಂತಂದ್ರೆ ನೀವು ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಮಾಡ್ಕೊಡ್ತೀರಾ? ಖಂಡಿತ ಸರ್ ಮಾಡ್ಕೊಡ್ತೀವಿ ಸರ್. ಯಾವುದೇ ಊರಲ್ಲಿ ಇದ್ರೂ ಟ್ರಾನ್ಸ್ಪೋರ್ಟ್ ಗೆ ಹಾಕ್ತಿವಿ, ಕಳ್ಸ್ಕೊಡ್ತೀರಾ. ಆಮೇಲೆ ಲೋಕಲ್ ಬೆಂಗಳೂರಲ್ಲಿ ಈ ಮಟೀರಿಯಲ್ ಜೊತೆ ಇದನ್ನ ನಮ್ಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ಬೇಕು. ಸರ್ ಇವಾಗ ನಮ್ಮ ಹತ್ರ ಪ್ರಾಡಕ್ಟ್ ತಗೊಂಡ್ಮೇಲೆ ನಾವು ಕಾರ್ಪೆಂಟರ್ ನ ಅವ್ರಿಗೆ ರೆಫರ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ನಮ್ಮ ಹತ್ರ ಒಂದು 4-5 ಟೀಮ್ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಓಕೆ ಒಂದ್ ಕಡೆ ಇಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದ್ ಕಡೆ ನಾವು ಖಂಡಿತ ಕಳಿಸ್ಕೊಡ್ತೀವಿ ಸರ್. ಕಳಿಸ್ಕೊಡ್ತೀರಾ? ಖಂಡಿತ. ಓಕೆ ನೆಕ್ಸ್ಟ್ ಯಾರಾದ್ರೂ ನೋಡಿದವರು ನಮ್ಗೆ ಇದ್ರದ್ದು ಡಿಸ್ಟ್ರಿಬ್ಯೂಷನ್ ಬೇಕು, ಡೀಲರ್ಶಿಪ್ ಬೇಕು ಅಂದ್ರೆ ಅದು ಆಪ್ಷನ್ಸ್ ಸರ್ ಖಂಡಿತ ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ರೆಡಿ ನಮ್ಮ ಡೀಲರ್ಸ್ ಇದ್ದಾರೆ. ಅದೇ ತರ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದೀವಿ. ಇನ್ನು ಡೀಲರ್ಸ್ ಬೇಕಿದ್ದಾರೆ ಎಲ್ಲ ಕಡೆ. ಬೆಂಗಳೂರಲ್ಲೂ ಲೋಕಲ್ ಡೀಲರ್ಶಿಪ್ ಕೊಡ್ತೀವಿ. ಅದೇ ತರ ಅದರ್ ಡಿಸ್ಟ್ರಿಕ್ಟ್ ಅಲ್ಲಿ ಡೀಲರ್ಶಿಪ್ ಕೊಡ್ತೀವಿ. ಕೊಡ್ತಾ ಇದ್ದೀರಾ? ಜಸ್ಟ್ ಈ ಬಿಸ್ನೆಸ್ ಗೆ ಅವರು ಡಿಸ್ಪ್ಲೇ ಮಾಡೋ ಅಷ್ಟಕ್ಕೆ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಮಿನಿಮಮ್ ಒಂದು 5 lakhs 5 ಲಕ್ಷದಿಂದ ಸ್ಟಾರ್ಟ್ ಮಾಡ್ಬೋದು. 5 ಲಕ್ಷದಿಂದ ಶುರು ಮಾಡ್ಕೊಂಡು ಒಂದು ಒಳ್ಳೆ ಇನ್ಕಮ್ ಗಳಿಸಬಹುದಾ ಮೇಡಮ್ ಇದರಿಂದ? ಸರ್ ಖಂಡಿತ ಸರ್. ಅವರಿಗೆ ತಿಂಗಳಿಗೆ ಅವರು ಆದಾಯ ಅಂತ ಹೇಳಿದ್ರು 1.5 lakhs ಇಂದ 2 lakhs ವರೆಗೂ ಅವ್ರು ಮಾಡಬಹುದು ಸರ್. ಮಾಡಬಹುದು ಮಿನಿಮಮ್ ಹೇಳ್ತಾ ಇದ್ದೀನಿ. ಓಕೆ ಸೊ ಇಷ್ಟೊತ್ತು ಎಲ್ಲ ಪ್ರಾಡಕ್ಟ್ ನೋಡ್ಕೊ ಬಂದವರಿಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಫೈನಲಿ?
ಸೊ ಇವಾಗ ಈ ಪ್ರಾಡಕ್ಟ್ ನೀವು ಈ ಬಿಸ್ನೆಸ್ ಆಗ್ಲಿ ಇವಾಗ ಈ ಪ್ರಾಡಕ್ಟ್ ಒಂದ್ಸಲ ನೀವು ಇಂಟೀರಿಯರ್ ನಿಮ್ಮ ಮನೆ ಕಟ್ಟೋದು ಅನ್ನೋದು ಕನ್ಸಿನ ಮನೆ ಆಗಿರುತ್ತೆ ಎಲ್ರಿಗೂ ಇಂಟೀರಿಯರ್ ಒಂದ್ಸಲ ನಮ್ ಪ್ರಾಡಕ್ಟ್ ಎಲ್ಲ ನೋಡಿ ಎಲ್ಲಾ ಕಡೆ ವಿಚಾರಿಸಿ ಕ್ವಾಲಿಟಿ ಆಗ್ಲಿ ನಿಮ್ಗೆ ಎಲ್ಲಾನು ಜಯಂ ಪ್ರೋನಿಗ್ರೇಟ್ ಅಲ್ಲಿ ನಿಮ್ಗೆ ಬೆಸ್ಟ್ ಆಗಿರುತ್ತೆ ಚೆನ್ನಾಗಿ ಸಿಗುತ್ತಾ ಖಂಡಿತ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್